ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ವಿದ್ಯಾಸಂಸ್ಥೆಗೆ ನೀಡಿದ ಆಸ್ತಿ ಪ್ರತಿಷ್ಠಿತ ಮಠದ ಪಾಲು. ಅಕ್ರಮ ಪ್ರಶ್ನಿಸಿದ್ದಕ್ಕೆ ಸಂಸ್ಥೆಯ ಸಿಬ್ಬಂದಿಗೆ ಕಿರುಕುಳ. ಧ್ವನಿ ಎತ್ತಿದ್ದಕ್ಕೆ ಸಿಕ್ಕಿದ್ದು ಅಮಾನತು ಶಿಕ್ಷೆ. ಆಡಳಿತ ಮಂಡಳಿ ಆಡಿದ್ದೇ ಆಟ. ಭಗಂಡೇಶ್ವರನ ನೆಲದಲ್ಲಿ ನಡೆದಿದೆಯಾ ಘೋರ ಅನ್ಯಾಯ. ನಮ್ಮೂರಿನಲ್ಲೂ ಒಂದು ಶಾಲೆ ಸ್ಥಾಪನೆಯಾಗಬೇಕು. ನಮ್ಮೂರಿನ ಮಕ್ಕಳು ವಿದ್ಯೆ ಕಲಿತು ಬುದ್ಧಿವಂತರಾಗಿ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಬೇಕು ಎನ್ನುವ ಉದ್ದೇಶದಿಂದ ಸುಮಾರು 40 ವರ್ಷಗಳ ಹಿಂದೆ ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದ ಜಾಗ ಇದೀಗ ದಾನಿಗಳ ಗಮನಕ್ಕೂ ಬಾರದಂತೆ ಪ್ರತಿಷ್ಠಿತ ಮಠದ ಪಾಲಾಗಿದೆ ಎಂದು ಗ್ರಾಮಸ್ಥರೇ ಆರೋಪಿಸಿದ್ದಾರೆ. ಅಷ್ಟಕ್ಕೂ ಹೀಗೊಂದು ಆರೋಪ ಕೇಳಿಬರುತ್ತಿರೋದು ಜಿಲ್ಲೆಯ ಪ್ರಮುಖ ಪುಣ್ಯಕ್ಷೇತ್ರವಾದ ಭಾಗಮಂಡಲದಲ್ಲಿ. 1959ರಲ್ಲಿ ಶ್ರೀ ಕಾವೇರಿ ವಿದ್ಯಾಸಂಘದ ಹೆಸರಿನಲ್ಲಿ ಗ್ರಾಮಸ್ಥರು ಸೇರಿ ಹುಟ್ಟುಹಾಕಿದ ವಿದ್ಯಾಸಂಸ್ಥೆಗೆ 1984-85ರಲ್ಲಿ ಸ್ಥಳೀಯ ಗ್ರಾಮಸ್ಥರು ಜಾಗವನ್ನು ದಾನ ಮಾಡಿದ್ದು, ಈ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿದ್ದ ಜಾಗ ಇದೀಗ ಹಂತ ಹಂತವಾಗಿ ನಾಡಿನ ಪ್ರತಿಷ್ಠಿತ ಮಠವೊಂದರ ಚಾರಿಟೇಬಲ್ ಟ್ರಸ್ಟ್ ಅಧೀನಕ್ಕೆ ಸೇರ್ಪಡೆಗೊಂಡಿದೆ. ದಾನಿಗಳ ಗಮನಕ್ಕೂ ತಾರದೆ ಈ ಹಿಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ವಿದ್ಯಾಸಂಸ್ಥೆಗೆ ಸೇರಿದ ಆಸ್ತಿಯನ್ನು ಮಠದ ಹೆಸರಿಗೆ ದಾನಪತ್ರ ಬರೆದುಕೊಟ್ಟಿದ್ದಾರೆ ಎಂದು ಸ್ವತಃ ದಾನಿಗಳ ಕುಟುಂಬದ ಸದಸ್ಯರು ಆರೋಪಿಸುತ್ತಿದ್ದಾರೆ. ನಮ್ಮ ಹೆಸರು ಹೊಸಗದೆ ವೆಂಕಟೇಶ್ ಅಂತ, ಹೊಸಗದೆ ಪುಟ್ಟಪ್ಪನವರ ಮಗ. ದಾನ ಕೊಟ್ಟಿರೋದು, ದಾನ ಕೊಟ್ಟ ಜಾಗನ ಗೋಲ್ಮಾಲ್ ಮಾಡಿ ಕೊಟ್ಟಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಸಿಂಗಲ್ ಆರ್ಟಿಸಿನಲ್ಲಿ ಇರೋ ಜಾಗ, ದಾನ ಕೊಟ್ಟಿರೋ ಜಾಗ, ಅದು ಮಾಮೂಲಿ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು. ಇದನ್ನ ದುಡ್ಡಿದೆ ಅಂತ ಹೇಳಿಬಿಟ್ಟು ನಡೆಸ್ಬಿಟ್ಟು ಇದು ಮಾಡೋದು ತಪ್ಪಲ್ವಾ? ಕಾವೇರಿ ವಿದ್ಯಾಸಂಸ್ಥೆಗೆ ಅಂತ ಕೊಟ್ಟಿರೋದು. ಇವಾಗ ಆದಿಚುಂಚನಗಿರಿ ಮಠಕ್ಕೆ ಅಂತ ಇದು ಮಾಡಿದ್ದಾರೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿ ಅಂತ ಬಂದಿದ್ದಾರೆ. ಇವಾಗ ಪ್ರಿ KG ಚಿಕ್ಕ ಮಗು ಓದಬೇಕಂದ್ರೂ 15,000 ಫೀಸ್ ವಸೂಲು ಮಾಡ್ತಾ ಇದ್ದಾರೆ. ಇವಾಗ ಒಂದು ಮಗುಗೆ, ಚಿಕ್ಕ ಮಗುಗೆ, LKG ಅಲ್ಲ, ಪ್ರಿ KG ಅಂತ ಓದ್ತಾ ಇದಾರಲ್ಲ, 15,000 ಫೀಸ್ ತಗೋತಿದ್ದಾರೆ. ಬಡ ಮಕ್ಕಳಿಗೆ ಹಿಂಗಾದ್ರೆ ಹಿಂಗೆ. ಅಲ್ಲದೆ ಸದರಿ ದಾನ ನೀಡಿದ ಜಾಗದಲ್ಲಿ ಶ್ರೀಮಠದ ಟ್ರಸ್ಟ್ ಅಧೀನದಲ್ಲಿರುವ ಸಂಸ್ಥೆಯಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯಲಾಗಿದ್ದು, ಡೊನೇಷನ್ ಮತ್ತು ಫೀಸ್ ರೂಪದಲ್ಲಿ ಅಧಿಕ ಪ್ರಮಾಣದ ಹಣವನ್ನು ಪೋಷಕರಿಂದ ವಸೂಲು ಮಾಡಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ. ನಾನು ಭಾಗಮಂಡಲದ ಒಂದು ನಿವಾಸಿಯಾಗಿದ್ದು, ತಾವೂರು ಗ್ರಾಮದ ಅಮೇಮನೆ ಅನಂತಕುಮಾರ್ ಅಂತ ನನ್ನ ಹೆಸರು. ನಾನು ಶ್ರೀ ಕಾವೇರಿ ಸಂಸ್ಥೆಯಲ್ಲಿ ಶಾಲೆಯಲ್ಲಿ ಓದಿ ಹಳೆ ವಿದ್ಯಾರ್ಥಿಯಾಗಿದ್ದೆ. ನಾನು ಈ ಹಿಂದೆ ಕಾವೇರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮೀಟಿಂಗಿಗೂ ಸಭೆಗೂ ಹೋಗ್ತಾ ಇದ್ದೆ. ನನಗೆ ನೋಟಿಸು ಮಾಡ್ತಿದ್ರು. ಆದರೆ ಮಧ್ಯದಲ್ಲಿ 2024ನೇ ಇಸ್ವಿಯಲ್ಲಿ ಒಂದು ಮಹಾಸಭೆಗೆ ಹೋಗಿದ್ದೆ. ಅದು ಏನು ಅಂತ ಹೇಳಿದ್ರೆ, ಈ ಕಾವೇರಿ ವಿದ್ಯಾಸಂಸ್ಥೆಯನ್ನು ಆದಿಚುಂಚನಗಿರಿ ಮಠಕ್ಕೆ ಹಸ್ತಾಂತರ ಮಾಡುವಂಥ ಒಂದು ಹೇಳಿಕೆಯನ್ನು ಹೇಳಿ ದೊಡ್ಡ ಸಮಾವೇಶವನ್ನು ಮಾಡಿದ್ರು. ಆದರೆ ಇವರು ಮಾಡಿದ್ದು ಸಮಾವೇಶ ಮಾಡಿಬಿಟ್ಟು ಇದನ್ನು ಒಳಗಿಂದ ಒಳಗೆ ಅವರು ಅದನ್ನು ಮಾರಾಟ ಮಾಡಿದ್ದು ಅಂತ ಜನಗಳಿಗೆಲ್ಲರಿಗೆ ಗೊತ್ತಿದೆ. ಇನ್ನು ಶ್ರೀ ಕಾವೇರಿ ವಿದ್ಯಾಸಂಘದ ಹೆಸರಿನಲ್ಲಿ ಸಮರ್ಪಕವಾಗಿಯೇ ನಡೆಯುತ್ತಿದ್ದ ಸಂಸ್ಥೆಯನ್ನು ಶ್ರೀಮಠದ ಸುಪರ್ದಿಗೆ ವಹಿಸಿದ ಆಡಳಿತ ಮಂಡಳಿ ವಿರುದ್ಧ ಧ್ವನಿ ಎತ್ತಿದ ಸಂಸ್ಥೆಯ ಅಧ್ಯಾಪಕರಿಗೆ ಮಾನಸಿಕ ಕಿರುಕುಳ ನೀಡಲಾಗಿದ್ದು, ಸುಳ್ಳು ಮೊಕದ್ದಮೆ ದಾಖಲಿಸಿ 2 ಅಧ್ಯಾಪಕರನ್ನು ಅಮಾನತುಗೊಳಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಆಡಳಿತ ಮಂಡಳಿಯ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿರುವ ಸಂಸ್ಥೆಯ ಸಿಬ್ಬಂದಿಯ ಕುಟುಂಬದವರೇ ಶ್ರೀ ಕಾವೇರಿ ವಿದ್ಯಾಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದು, ವೈಯಕ್ತಿಕ ಉದ್ದೇಶದಿಂದ ತಮ್ಮ ಮೇಲೆ ಸಂಸ್ಥೆಯ ಪ್ರಾಂಶುಪಾಲರು ಆಗಾಗ್ಗೆ ಕಿರುಕುಳ ನೀಡುತ್ತಿರುವುದಲ್ಲದೆ ಗಂಭೀರ ಪ್ರಕರಣ ದಾಖಲಿಸಿ ನಮ್ಮನ್ನು ಜೈಲಿಗೆ ಕಳಿಸುವ ಷಡ್ಯಂತ್ರವೂ ನಡೆದಿತ್ತು. ಆದರೆ ಇದರ ವಿಚಾರಣೆ ನಡೆಸಿದ ಘನ ನ್ಯಾಯಾಲಯ ನಮ್ಮನ್ನು ದೋಷಮುಕ್ತರನ್ನಾಗಿ ತೀರ್ಪು ನೀಡಿದೆ. ಆದರೂ ಬೇರೆ ಬೇರೆ ಮಾರ್ಗಗಳಿಂದ
ಒತ್ತಡ ತಂದು ನಮ್ಮ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಂಸ್ಥೆಯ ಸಿಬ್ಬಂದಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇವಾಗ ನನಗೆ ಗೊತ್ತಿದ್ದಂಗೆ, ನಮಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಗೊತ್ತಿದ್ದಂಗೆ ಇವಾಗ ಯಾವುದೋ ಒಂದು ಸಂಸ್ಥೆಗೆ ಇದು ಮಾಡಿ ಬೇರೆಯವರಿಗೆ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಮತ್ತೆ ಅದನ್ನ ಇವಾಗ ಜನ ಹೇಳ್ತಾರೆ ಅದನ್ನ ಒಂದು ವಿಧದಲ್ಲಿ ಮಾರಿಯೇ ಬಿಟ್ಟಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ಇದಾದಂಥ ವಿದ್ಯಾಸಂಸ್ಥೆನ ಒಂದು ಪರಿಶ್ರಮದಿಂದ ಮಾಡಿ ಹಳಬರು ಮಾಡಿದ್ದಾರೆ. ಹಳಬರು ಮಾಡಿದನ್ನ ಇವತ್ತು ಹೇಳ್ತಾರಲ್ಲ, ತಂದೆ ಮಾಡಿದನ್ನ ಮಕ್ಕಳು ಕಳೆದು ಹಾಕ್ತಾರೆ ಅಂತೇಳಿ. ಆ ಲೆವೆಲಿಗೆ ಮಾಡಿರೋದು ಸರಿಯಲ್ಲ. ಯಾವುದು ಇವಾಗಿನ ಒಂದು ಆಡಳಿತ ಮಂಡಳಿ ಇರ್ಬೋದು, ಯಾರು ಇರ್ಬೋದು, ಈ ಥರದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೇನೋ ಪ್ರಶ್ನೆ ಮಾಡಕ್ಕೆ ಹೋಗಿದ್ದಾರೆ. ನಮ್ಮ ತಮ್ಮನಾದಂಥವ್ರು ಒಬ್ರು ತಮ್ಮ ಮತ್ತೆ ಇನ್ಯಾರು ಪ್ರಶ್ನೆ ಮಾಡಿದವರಿಗೆ ಎಲ್ಲ ಶಿಕ್ಷೆ ಕೊಟ್ಟು ಅವ್ರನ್ನ ಅಮಾನತು ಮಾಡಿದ್ದು ಇದು ಸರಿಯಲ್ಲ. ಈ ಥರ ಮಾಡಿರೋದು ನಮಗಂತೂ ನೋವು. ಯಾಕೆಂದ್ರೆ ನಾವು ನಮ್ಮ ಮಕ್ಕಳೆಲ್ಲ ಇವಾಗ ಹೊರಗಡೆ ಇದ್ದಾರೆ, ಇದಿದ್ದಾರೆ, ನಾವೆಲ್ಲ ಇದ್ದಾರೆ. ಆದರೆ ಇನ್ನು ಮುಂದಕ್ಕೆ ಬರುವ ಮಕ್ಕಳಿಗೆ ಆಗಲಿ, ಇಲ್ಲಿ ಇರುವಂಥ ಬಡಸ್ತಾನ ಇನ್ನೂ ಇದೆ. ಅವರಿಗೆ ಒಂದು ಇದರಲ್ಲಿ ಇದು ಮಾಡೋದಕ್ಕೆ ಅತಿಯಾದ ಒಂದು ಪೀಸು, ಅವರಿಗೆ ಇದರಲ್ಲಿ ಇನ್ನೊಬ್ಬರ ದಬ್ಬಾಳಿಕೆ. ಅಲ್ಲದೆ ಸ್ಥಳೀಯರಿಗೆ ಆಡಳಿತ ಮಂಡಳಿಯ ಸದಸ್ಯತ್ವ ನೀಡಬೇಕೆಂಬ ನಿಯಮವಿದ್ದರೂ ಅದನ್ನು ಗಾಳಿಗೆ ತೂರಿ ತಮಗಿಷ್ಟ ಬಂದವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿರುವುದಲ್ಲದೆ ಆಡಳಿತ ಮಂಡಳಿಯ ಅವಧಿ ಮುಗಿದಿದ್ದರೂ ನಿಯಮಬಾಹಿರವಾಗಿ ಸಂಸ್ಥೆಯ ಆಸ್ತಿಯನ್ನು ಶ್ರೀಮಠದ ಸುಪರ್ದಿಗೆ ಹಸ್ತಾಂತರಿಸಲಾಗಿದೆ. ಅಲ್ಲದೆ ಈ ಹಸ್ತಾಂತರ ಪ್ರಕ್ರಿಯೆಗೆ ಇಲಾಖಾ ಅನುಮತಿಯನ್ನು ಪಡೆಯದೆ ಅಕ್ರಮವೆಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಈಗಾಗಲೇ ಅಮಾನತುಗೊಂಡು 6 ತಿಂಗಳು ಕಳೆದಿರುವ ಹಾಸನ ಮೂಲದ ಉಪನ್ಯಾಸಕರನ್ನು ವಿಚಾರಣೆಯ ನೆಪದಲ್ಲಿ ಸತಾಯಿಸಲಾಗುತ್ತಿರುವುದಾಗಿ ದೂರುಗಳಿವೆ. ಅಲ್ಲ, ಈಗ ನಾವು ಸೈನ್ ಮಾಡೋದು ಸರಿ, ಇದಿಷ್ಟು ಖಾಲಿ ಬಿಟ್ಟ ಮೇಲೆ ನಾವು ಯಾಕೆ ಇಲ್ಲಿ ಸೈನ್ ಮಾಡೋದು ಅಂತ. ಈಗ ಹಾಜರಿಗೆ ಬೇಕಾಗಿದ್ದಕ್ಕೆ ಎಲ್ಲಿಂದ ಆರಂಭ ಆಯಿತು, ಎಷ್ಟು ಜನ ಹಾಜರಾಗಿದ್ದಾರೆ, ಹಾಜರಾತಿಗೆ ಸೈನ್ ಮಾಡ್ಬೋದು. ಈಗ ಖಾಲಿ ಬಿಟ್ಟ ಮೇಲೆ ನೀವು ಯಾಕೆ ಸೈನ್ ತಗೊಳ್ತಿದ್ದೀರಿ? ಈಗ ನೀವು ಇಲ್ಲಿ ಖಾಲಿ ಬಿಟ್ಟ ಮೇಲೆ ಇದಕ್ಕೆ ನೀವು ಏನು ಬೇಕಾದರೂ ನೀವು ಫಿಲ್ ಮಾಡ್ತೀವಿ. ಹಾಗಾದರೆ ನಮ್ಮ ಸೈನ್ ಇಲ್ಲಿಗೆ ಒಪ್ಪಿಗೆ ಉಂಟು ಅಂತ ಆಯ್ತು ಅಲ್ವಾ? ಹೌದು. ಇದಾದ ಸರ್ ನೋಡಿ ಸರ್, ಇದಾದ ಮೇಲೆ ಪುನಃ 2ನೇ ಸೈನ್ ಯಾಕೆ ಇಲ್ಲಿ ತುಂಬಿದಾಗ ಈಗ ಬರ್ಕೊಳಕ್ಕೆ ಸರಿ ಆಯ್ತು. ಇಲ್ಲೆಲ್ಲ ಆಗಿ ತುಂಬಿಟ್ಟು ಇದೆರಡು ಖಾಲಿ ಬಿಟ್ಟು ಪುನಃ ಅದೇ ಹೆಸರುಗಳನ್ನ ಬರ್ಸಿರೋದು ಅಂತ ಅಲ್ವಾ? ಖಾಲಿ ಬಿಡೋದು ಇವ್ರು ಸೈನ್ ಪುನಃ 2 ಸಲ ಏನಕ್ಕೆ ಹೇಗೆ ಬೇಕಾದ್ರೂ ಬರ್ಕೊಳ್ತಾರೆ. ಬಂದಿದ್ದಾರೆ ಅಂತ ಒಂದು ನಮಗೆ ಬಂದು ಹಾಜರಿ ಬೇಕು. ನಾವು ಎಷ್ಟು ಜನ ಅಟೆಂಡ್ ಆಗಿದ್ದೀವಿ ಅಷ್ಟೇ ಬೇಕಾಗಿದೆ ನಮಗೆ. ಅಭಿಪ್ರಾಯ ನೀವು ಆಮೇಲೆ ನಿಮ್ಮ ಅಭಿಪ್ರಾಯ ಬರ್ದಾದ ಮೇಲೆ ಓದಿ ಬಿಟ್ಟು ಆಮೇಲೆ ಸೈನ್ ತಗೊಳಕ್ಕೆ ಬನ್ನಿ. ಇನ್ನು ಕಳೆದ ಹಲವು ವರ್ಷಗಳಿಂದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಸ್ಥಳೀಯ ಪ್ರಭಾವಿ ವ್ಯಕ್ತಿಯೊಬ್ಬರ ಕುಮ್ಮಕ್ಕಿನಿಂದಲೇ ಶ್ರೀ ಕಾವೇರಿ ವಿದ್ಯಾಸಂಘಕ್ಕೆ ದಾನವಾಗಿ ನೀಡಿದ ಆಸ್ತಿ ಶ್ರೀಮಠದ ಪಾಲಾಗಿದ್ದು, ಮಠದ ಟ್ರಸ್ಟ್ ನೇಮಿಸಿರುವ ಬೇನಾಮಿ ಆಡಳಿತ ಅಧಿಕಾರಿ ಸ್ಥಳೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ದೂರುಗಳು ಕೇಳಿಬರುತ್ತಿವೆ. ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಹಸ್ತಾಂತರಿಸುವುದು ಅಂತ ಹೇಳುತ್ತದೆ. ಅದಕ್ಕಾಗಿ ಕರೆದಿರುವಂತಹ ಸಭೆ ಇದು 2ನೇ ಹಂತದ್ದು. ಈ 2ನೇ ಹಂತದಲ್ಲಿ ನಾವು ಸದಸ್ಯರನ್ನು ಮಾತ್ರ ನಾವು ಸಭೆ ಕರೆದಿದ್ದೇವೆ. ಆದರೆ ಈ ಸಭೆಯಲ್ಲಿ ಅವತ್ತೇನು ತೀರ್ಮಾನ ಆಗಿತ್ತು ಆ ತೀರ್ಮಾನವನ್ನು ಇವತ್ತು ಕಾರ್ಯಗತ ಮಾಡಿಕೊಂಡ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವುದನ್ನು ಅಭಿವೃದ್ಧಿ ದೃಷ್ಟಿಯಿಂದ, ಸಹಾಯ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವು ಈಗಾಗಲೇ ನಮ್ಮ ಮುಂದಿನ ಪ್ರಯತ್ನದಲ್ಲಿ ಈ ಹಿಂದೆ ಸಾರ್ವಜನಿಕವಾಗಿ ಸಭೆ ಕರೆದು ಆಡಳಿತ ಮಂಡಳಿ ಮಾತ್ರಲ್ಲ, ಲೋಕನಾಥ್ ಅವರು ಹೇಳಿದಾಗೆ ಇದೇ ಆ ವಿಷಯವನ್ನು ನಾವು ಬೋರ್ಡಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ. ಎಲ್ಲ ಲೆಕ್ಚರರ್ಸ್ ಕೂಡ ಅವಕಾಶ ಕೊಟ್ಟಿದ್ದೀವಿ. ಹೊರಗಡೆ ನಮಗೆ ಗೊತ್ತಿಲ್ಲ ಎಲ್ಲೋ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಅದೇನು ಹೇಳಿದ್ರೆ ಅವು ಎಲ್ಲ ವಿಷಯ ಅವರ ವಿಷಯದಲ್ಲಿ ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಕಾರಣ ಕೆಲವೊಂದು ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ. ಹೇಳಲಿಕ್ಕೆ ಅವತ್ತ ನಮಗೆ ಹೇಳಲಿಕ್ಕೆ ಆಗ್ತದೆ. ಯಾಕೆಂದ್ರೆ ನಾವು ಆಡಳಿತ ಮಂಡಳಿ ಅದಿರುವಾಗ ಈಗ ನಮ್ಮ ರಮಣ ಹೇಳಿದ್ರು ಕೆಲವೊಂದು ಪಾಯಿಂಟ್ಸ್ಗಳು ಕರೆಕ್ಟ್, ಕೆಲವೊಂದು ಷರತ್ತುಗಳನ್ನು ನಾವು ಸ್ವಾಮೀಜಿ ಮುಂದೆ ಹೇಳಬೇಕು. ಈಗ ಆಗಲೇ ನಮ್ಮ ಇವರು ಹೇಳಿದ್ರು, ಯಾಕೆಂತಂದ್ರೆ ಫೀಸ್ ಇರ್ಬೋದು ಸ್ಥಳೀಯವಾಗಿ ಹೇಳಿದ್ರೀಗ ನಮ್ಮ ಸದಸ್ಯರು ಹೇಳಿದ್ರು, ಸ್ಥಳೀಯವಾಗಿ ಲೋಕಲ್ವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಆದ್ಯತೆ ಕೊಡಬೇಕು. ನಿಜವಾಗಿ ಎಲ್ಲವನ್ನು ತೀರ್ಮಾನ ಮಾಡಿ ಸ್ವಾಮೀಜಿ ಮುಂದೆ ಹೇಳಿದ್ರೆ ಸ್ವಾಮೀಜಿ ಒಪ್ಪುತ್ತಾರೆ. ಯಾಕಂದ್ರೆ ಸಾಕಾಗುತ್ತದೆ ಸ್ವಾಮೀಜಿ ಅವರಿಗೆ ಎಲ್ಲ
ನಂತರ ಅವರಿಗೆ ಈ ಅಭಿವೃದ್ಧಿ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಈಗ ನಾವು ಕೊಟ್ಟಿದ್ದೀವಿ ಸಂಸ್ಥೆ ಕಟ್ಟಂತಹ ವ್ಯಕ್ತಿಗಳಿಗೆ ಲೋಪದೋಷ ಬಂದಾಗ ಯಾಕೆ ಇವತ್ತು ನಾವು ಬೇರೆಯವ್ರಿಗೆ ದಾರಿದೀಪ ಆಗ್ಬೇಕಾದ್ರೆ ದೀಪವನ್ನು ಅಳಿಸ್ಲಾಕ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಇದು ದೊಡ್ಡ ಮಠದ ವ್ಯವಸ್ಥೆಯಲ್ಲಿ ನಾವು ಚುಂಚನಗಿರಿ ಮಠಕ್ಕೆ ಕೊಟ್ಟಿರೋಕ್ಕೆ ನಮ್ದೇನು ಜವಾಬ್ದಾರಿ ಇಲ್ಲ ಅಂತಲ್ಲ, ಎಲ್ಲರ ಜವಾಬ್ದಾರಿ. ನಮ್ಮ ಜೊತೆಯಲ್ಲಿ ಒಂದು ರಥ ಎಳಿಬೇಕು ಅಂತಂದ್ರೆ ಬರೀ ರಥ ಎಳ್ಕೊಂಡು ಹೋಗ್ಬೇಕಾಗ್ತದ, ಜನ ಇದ್ರೆ ಮಾತ್ರ ರಥ ಎಳಿಕ್ಕೆ ಸಾಧ್ಯ. ಇದು ದೊಡ್ಡ ರಥ. ಈ ಶಾಲೆ ಮಂದಿರ, ಇಲ್ಲಿರುವಂತ ವಿದ್ಯಾರ್ಥಿಗಳು ದೇವರಿದ್ದಂಗೆ. ಆ ವಿದ್ಯಾರ್ಥಿಗಳ ರಥದಲ್ಲಿ ಕುಂಡ್ರಿಸಿ ಆ ರಥವನ್ನ ನಾವೆಲ್ಲ ಸೇರಿ ಭಕ್ತಿಯಿಂದ ಭಾವನೆಯಿಂದ ಎಳೆದಿದ್ದೆ ಆದ್ರೆ ಅದಕ್ಕೊಂದು ರಥೋತ್ಸವ ಅಂತ ಆಗ್ಲಿಕ್ಕೆ ಅದು ಕಾರಣೀಭೂತ ಆಗ್ತದೆ. ಆ ರಥ ಎಳೆಯುವಂತ ಸದ್ಭಕ್ತರು ನಾವು ನೀವೆಲ್ಲ ಆಗ್ಬೇಕು ಅಂತೇಳಿ ಈ ಸಭೆಯ ಮುಖಾಂತರ ನಿಮಗೆ ಸಂದೇಶವನ್ನ ಕೊಡ್ತಾ ಕೆಲವು ವಿಚಾರಗಳನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆ ಆದ ನಂತರ ಏನೆಲ್ಲ ಆಗ್ಬೇಕು, ಮಠ ಬಂದಿರೋದೇ ಅದಕ್ಕೋಸ್ಕರ. ಇವತ್ತು ನಮ್ಮ ಹಾಸನದಲ್ಲಿ ದೊಡ್ಡ ಕಾಲೇಜಿನಲ್ಲಿ PU ಕಾಲೇಜ್ಗೆ ಸುಮಾರು 1,20,000 ರೂಪಾಯಿ. ನಮ್ಮ ಅರಕಲಗೂಡು BGS ಅಂತಂದ್ರೆ ಕೇವಲ 35,000 ರೂಪಾಯಿನಲ್ಲಿ PUCಗೆ CET ಸಹಿತ ಎಜುಕೇಶನ್ ಕೊಡುವ ವ್ಯವಸ್ಥೆಗಳಿದೆ. ವ್ಯಾಪಾರೀಕರಣ ಆಗುದಿಲ್ಲ. ಬಂದಂತ ನಾವು ಒಂದು ಗಿಡವನ್ನ ನೆಟ್ಟಿದ್ರೆ, ಮರವನ್ನ ನೆಟ್ಟಿದ್ರೆ ಅಲ್ಲೇನು ಪ್ರತಿಫಲ ಬರ್ತದೋ ನಾವೇ ಅನುಭವಿಸುವಂತ ವ್ಯವಸ್ಥೆ ಭಾಗಮಂಡಲದಲ್ಲಿ ಕೂಡ ಆಗ್ತದೆ. ಒಟ್ಟಾರೆಯಾಗಿ ತಮ್ಮ ಗ್ರಾಮದ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಸಮಾಜದಲ್ಲಿ ಉನ್ನತವಾದ ಸ್ಥಾನ ಗಳಿಸಲಿ ಎಂಬ ಮಹದಾಸೆಯಿಂದ ಭಾಗಮಂಡಲದ ಹಿರಿಯ ದಾನಿಗಳು ವಿದ್ಯಾಸಂಸ್ಥೆಗೆ ನೀಡಿದ ಆಸ್ತಿ ಕೆಲವರ ಕುಮ್ಮಕ್ಕಿನಿಂದ ಬೇರೊಂದು ಸಂಸ್ಥೆಯ ಪಾಲಾಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಸರಿಯಾದ ರೀತಿಯಲ್ಲಿ ತನಿಖೆ ಕೈಗೊಂಡರೆ ಸಂಸ್ಥೆಯ ಆಡಳಿತ ಮಂಡಳಿ ನಡೆಸಿರುವ ಅಕ್ರಮ ಹೊರಬೀಳಲಿದ್ದು ಈ ಬಗ್ಗೆ ನಿರಂತರ ಹೋರಾಟ ನಡೆಸಲು ಸ್ಥಳೀಯರು ಮುಂದಾಗಿದ್ದಾರೆ. ಕೊಡಗು ಚಾನೆಲ್ ವಿಶೇಷ ವರದಿ TJP ಮಡಿಕೇರಿ. ಕೊಡಗು ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಲ್ಲಿ ಶನಿವಾರ ವಿರಾಟ್ ಹಿಂದೂ ಸಂಗಮ ಶೋಭಾಯಾತ್ರೆ ನಡೆಯಲಿದ್ದು ನಗರದ ಶಾಂತಿನಿಕೇತನ ಕಾನ್ವೆಂಟ್ ಮೈದಾನ, ಮುತ್ತಪ್ಪ ದೇವಾಲಯ ಬಳಿಯ ಮೈದಾನ ಮತ್ತು ಕೆಳಗಿನ ಗೌಡ ಸಮಾಜಗಳಿಂದ ಮಧ್ಯಾಹ್ನ 1:30 ಗಂಟೆಗೆ ಶೋಭಾಯಾತ್ರೆ ಆರಂಭವಾಗಲಿದೆ. 4 ಕಡೆಗಳಿಂದ ಬರುವ ಶೋಭಾಯಾತ್ರೆ ಮಡಿಕೇರಿಯ ಹಳೆ ಬಸ್ ನಿಲ್ದಾಣದಲ್ಲಿ ಸಮಾಗಮಗೊಳ್ಳಲಿದೆ. ನಂತರ ಗಾಂಧಿ ಮೈದಾನದಲ್ಲಿ ಬೃಹತ್ ಸಮಾವೇಶದೊಂದಿಗೆ ಸಮಾಪನವಾಗಲಿದೆ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಮಡಿಕೇರಿ ನಗರ ಸಂಪೂರ್ಣವಾಗಿ 4 ಭಾಗ ಆಗಿ ವಿಂಗಡಣೆ ಆಗಿದೆ. ನಾವು ಶಾಂತಿನಿಕೇತನ ವಸತಿಯಿಂದ ನಾಳೆ 2 ಗಂಟೆಗೆ ಅಲ್ಲೊಂದು ಕಾರ್ಯಕ್ರಮ ಆಗಬೇಕು. 2 ಗಂಟೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘ ಚಾಲಕರಾದ ಶಂಕರ ಮನಕಾರ್ಪನವರು ಅಲ್ಲಿ ನಮ್ಮನ್ನು ಅಲ್ಲಿ ಬೌದ್ಧಿಕ ನೀಡಲಿದ್ದಾರೆ. ಮತ್ತು ವೇದಿಕೆಯಲ್ಲಿ ಹಿರಿಯರಾದ ಪಾಟ್ಕರ್ ಡಾಕ್ಟರ್ ಇರ್ತಾರೆ, ಹಾಗೆ ಮತ್ತು ಸ್ಥಳೀಯರಿರ್ತಾರೆ. ಆನಂತರ ಅಲ್ಲಿಂದ ನಾವು 3 ಗಂಟೆಗೆ ಹೊರಟು ನಮ್ಮಲ್ಲಿ ಸಣ್ಣ ಮಕ್ಕಳ ಭಜನಾ ಕುಣಿತವಿದೆ, ಹಾಗೆ ಚಂಡೆ ಮತ್ತು 2 ಟ್ಯಾಬ್ಲು, ಹಾಗೆ ಒಂದು ಸುಮಾರು 500ರಿಂದ 600 ಜನರ ಒಂದು ತಂಡ ಈ ಒಂದು ಸಂಗಮ ಕಾರ್ಯಕ್ರಮವನ್ನು ಸೇರ್ಕೊತೀವಿ. 2 ಗಂಟೆ ಕಾರ್ಯಕ್ರಮ ಆಗ್ತದೆ. 4 ಗಂಟೆಗೆ ಅಲ್ಲಿಂದ 3 ಗಂಟೆಗೆ ಶಾಂತಿನಿಕೇತನದಿಂದ ಹೊರಟು ಹಳೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದು ಸೇರ್ಕೊತೀವಿ. ಮೊದಲ ಸಾಲಿನಲ್ಲಿ ನಾವಿರ್ತೀವಿ. ಆನಂತರ ನಮ್ಮ ಹಿಂದುಗಡೆ ಕನ್ನಡ ಬಾಣೆ, ಆನಂತರ ಬಂದು ಸಮರ್ಥ ಭಾಗ ಅಂತ ಮಹದೇವಪೇಟೆ ಭಾಗದ, ಆನಂತರ ಕಾನ್ವೆಂಟ್ ಜಂಕ್ಷನ್ ಮತ್ತು ವಿದ್ಯಾನಗರದಿಂದ ಬರುವಂಥದ್ದು ಅದು ಅಭಿಮನ್ಯು ಭಾಗ. ಹೀಗೆ ಬಂದು ಈ ಸಂಗಮ ಕಾರ್ಯಕ್ರಮ ನಾವು ಸೇರ್ಕೊತೀವಿ. ಅಂದರೆ ಕೊಡಗಿನಲ್ಲಿ ಎಷ್ಟು 100 ಕಡೆ ಕೊಡಗಿನಲ್ಲಿ ಒಟ್ಟು 101 ಭಾಗದಲ್ಲಿ ಆಗ್ತದೆ. ಎಲ್ಲ ಹೋಬಳಿಗಳಲ್ಲೂ ಆಗುತ್ತೆ. ಎಷ್ಟು ದಿನದಿಂದ ಎಷ್ಟು ದಿನ ಆಗ್ತದೆ ಇದು? ಈ ಕೊಡಗಿನಲ್ಲಿ ಈಗ ಕಾಫಿ ಸೀಸನ್ ಆದ ಕಾರಣಕ್ಕೋಸ್ಕರ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಆ್ಯಕ್ಚುಲಿ ಫೆಬ್ರವರಿ 2ಕ್ಕೆ ಆಗಬೇಕಿತ್ತು ಎಲ್ಲ ಭಾಗಗಳಲ್ಲಿ. ಆದರೆ ಕೊಡಗಿನಲ್ಲಿ ಕಾಫಿ ಸೀಸನ್ ಆದ ಕಾರಣ ನಮಗೆ ಫೆಬ್ರವರಿ ಎಂಡ್ವರೆಗೂ ನಮಗೆ ಅವಕಾಶ. ಮಡಿಕೇರಿ ವ್ಯಾಪ್ತಿಯ ಸಾವಿರಾರು ಹಿಂದೂಗಳಲ್ಲದೆ ಜಿಲ್ಲೆಯ ಹಲವೆಡೆಗಳಿಂದ ಹಿಂದೂ ಸಮಾಜ ಬಾಂಧವರು ಆಗಮಿಸಲಿದ್ದು ಶಿಸ್ತುಬದ್ಧವಾಗಿ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂ ಸಂಗಮಕ್ಕೆ ಸಿದ್ಧತೆಯಿಂದ ಕೈಗೊಳ್ಳಲಾಗಿದೆ. ಈಗಾಗಲೇ ಮಡಿಕೇರಿಯ ಪ್ರತಿ ಬಡಾವಣೆಯಲ್ಲಿ ಕೂಡ ಕೇಸರಿ ಧ್ವಜ, ಕೇಸರಿ ತೋರಣ ರಾರಾಜಿಸ್ತಾ ಇದ್ದು ಶನಿವಾರ ಮಧ್ಯಾಹ್ನದಿಂದ ಮಡಿಕೇರಿ ನಗರದೊಳಗೆ ವಾಹನ ಸಂಚಾರ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಶತಾಬ್ದಿ ಕಾರ್ಯದಲ್ಲಿ ಇಡೀ ದೇಶದಲ್ಲಿ ಹಿಂದೂ ಸಮಾಜೋತ್ಸವ ಅಥವಾ ಹಿಂದೂ ಸಂಗಮವನ್ನು ದೇಶದ ಎಲ್ಲ ಪಂಚಾಯಿತಿ ಅಂದರೆ ಮಂಡಲದ ಮಟ್ಟದಲ್ಲಿ ಆಯೋಜನೆ ಮಾಡ್ತಾಯಿದೆ. ಅದೇ ಪ್ರಕಾರ ಮಡಿಕೇರಿ ನಗರದಲ್ಲಿಯೂ ಕೂಡ ಹಿಂದೂ ಸಂಗಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಮಡಿಕೇರಿ ನಗರದ 4 ವಸತಿಗಳಲ್ಲಿ, ಅಂದರೆ ಭೌಗೋಳಿಕವಾಗಿ 4 ಭಾಗಗಳನ್ನ ಮಾಡಿಕೊಂಡಿದ್ದೇವೆ. ಆ 4 ವಸತಿಗಳಲ್ಲಿ ಹಿಂದೂ ಸಂಗಮದ ತಯಾರಿ ಈಗಾಗಲೇ ನಡೀತಾ ಇದೆ. ಒಂದು ಅಶ್ವಿನಿ ವಸತಿಯದ್ದು ಶಾಂತಿನಿಕೇತನ ಭಾಗದಲ್ಲಿ, ಅಭಿಮನ್ಯು ಭಾಗದ್ದು ಕಾನ್ವೆಂಟ್ನ ಗ್ರೌಂಡ್ನಲ್ಲಿ, ಹಾಗೆಯೇ ಸಮರ್ಥ ವಸತಿಯದ್ದು ಮುತ್ತಪ್ಪ ದೇವಸ್ಥಾನದಲ್ಲಿ, ಮತ್ತು
ಛತ್ರಪತಿ ವಸತಿಯದ್ದು ಕೆಳಗಿನ ಮೇಲಿನ ಗೌಡ ಸಮಾಜದಲ್ಲಿ ಹಿಂದೂ ಸಂಗಮದ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ. ಒಟ್ಟು ಈ ಎಲ್ಲ 4 ಕಡೆಗಳಲ್ಲಿ ಏಕಕಾಲದಲ್ಲಿ 2 ಗಂಟೆಗೆ ಹಿಂದೂ ಸಂಗಮ ಅಂದರೆ ಸಭಾ ಕಾರ್ಯಕ್ರಮ ನಡೆಯುತ್ತೆ. ಆ ಸಭಾ ಕಾರ್ಯಕ್ರಮದ ನಂತರ ಉಪಹಾರ ಮುಗಿಸಿಕೊಂಡು ಎಲ್ಲರೂ ಅಲ್ಲಿಂದಲೇ ಶೋಭಾಯಾತ್ರೆಯಲ್ಲಿ ಹೊರಟು 4 ಗಂಟೆ ಸುಮಾರಿಗೆ ಚೌಕಿ ಮತ್ತು ಹಳೆ ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದು ತಲುಪ್ತೇವೆ. ಅಲ್ಲಿಂದ ಎಲ್ಲ 4 ಶೋಭಾಯಾತ್ರೆಗಳು ಒಟ್ಟಾಗಿ ಪೊಲೀಸ್ ಸ್ಟೇಷನ್ನು ಅದನ್ನು ದಾಟಿ ಟೌನ್ ಹಾಲ್ ಮುಂಭಾಗಕ್ಕಾಗಿ ಗಾಂಧಿ ಮೈದಾನಕ್ಕೆ ತಲುಪುವಂಥ ಯೋಚನೆ ಇದೆ. ಸುಮಾರು 5 ಗಂಟೆಗೆ ಗಾಂಧಿ ಮೈದಾನದಲ್ಲಿ ಭಾರಿ ದೊಡ್ಡ ಒಂದು ಸಭಾ ಕಾರ್ಯಕ್ರಮ ಹಿಂದೂ ಸಂಗಮ ನಡೀಲಿಕ್ಕಿದೆ. ಈ ಕಾರ್ಯಕ್ರಮ ಸುಮಾರು 1 ಗಂಟೆಗಳ ಕಾಲ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕಿಂತ ಮೊದಲು ರವಿ ಭೂತನಕಾಡು ಇವರಿಂದ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ. ಸೊ 5 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಬೆಳ್ತಂಗಡಿಯ ಶ್ರೀ ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ಮಂಗಳೂರು ವಿಭಾಗದ ಸಾಮರಸ್ಯ ವಿಭಾಗದ ಸಹ ಸಂಯೋಜಕ ಇವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ದಂಬೆಕೋಡಿ ಎಸ್ ಆನಂದ ಹಾಗೆಯೇ ಕನ್ನಡ ಕವಿತಾ ಇವರಿಬ್ಬರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಕಾರ್ಯಕ್ರಮವನ್ನು ನಮ್ಮ ನಗರ ಆಯೋಜನಾ ಸಮಿತಿಯ ಹಿಂದೂ ಸಂಗಮದ ಆಯೋಜನಾ ಸಮಿತಿಯ ನಗರದ ಅಧ್ಯಕ್ಷರಾದಂಥ ಶ್ರೀ ಕವನ್ ಕಾವೇರಪ್ಪನವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ನಡೆಸಿ ಮುಂದುವರಿಸ್ತಾರೆ. ಸರ್, ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಸುಮಾರು ನಡೆದಿದೆ ಸರ್. ಒಂದೊಂದು ವಸತಿಯದ್ದು 1,000ಕ್ಕಿಂತಲೂ ಹೆಚ್ಚು 1,250 1,500 ಜನರ ಸಂಖ್ಯೆಯ ಒಂದು ಸಂಪರ್ಕ ವ್ಯವಸ್ಥೆ ಆಗಿದೆ. ಪ್ರತಿ ಮನೆಯನ್ನು ಮಡಿಕೇರಿ ನಗರದ ಸುಮಾರು 5,000ಕ್ಕೂ ಹೆಚ್ಚು ಮನೆಗಳನ್ನು ಕಳೆದ 10 ದಿನದಲ್ಲಿ ನಾವು ಸಂಪರ್ಕ ಮಾಡಿ ಆಮಂತ್ರಣ ಕೊಟ್ಟಿದ್ದೇವೆ. ಸೊ ಆ ನಮ್ಮ ನಿರೀಕ್ಷೆ ಸುಮಾರು 1 ರಿಂದ 1,500 ಒಂದೊಂದು ವಸತಿಯದ್ದು. ಹಾಗೆಯೇ ಅತಿ ಕನಿಷ್ಠ ಅಂದರೂ ಒಂದು 4-5 ಸಾವಿರ ಸಂಖ್ಯೆ ಆದರೂ ನಾವು ಒಟ್ಟು ಕಾರ್ಯಕ್ರಮದಲ್ಲಿ ನಾವು 4 ವಸತಿಯಲ್ಲಿ ಸೇರುವಂಥ ಒಂದು ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಗೋಣಿಕೊಪ್ಪದಿಂದ ವಿರಾಜಪೇಟೆ ಕಡೆಗೆ ಹೋಗುತ್ತಿದ್ದ ಬೈಕ್ ಹಾಗೂ ವಿರಾಜಪೇಟೆ ಕಡೆಯಿಂದ ಗೋಣಿಕೊಪ್ಪ ಕಡೆಗೆ ಬರ್ತಾ ಇದ್ದ ಖಾಸಗಿ ಬಸ್ನ ನಡುವೆ ಗುರುವಾರ ರಾತ್ರಿ ಗೋಣಿಕೊಪ್ಪಲಿನ ಉಮಾ ಮಹೇಶ್ವರಿ ದೇವಸ್ಥಾನದ ಸಮೀಪ ಅಪಘಾತ ಸಂಭವಿಸಿದೆ. ಗೋಣಿಕೊಪ್ಪ ಈರಣ್ಣ ಕಾಲೋನಿಯ ನಿವಾಸಿ 32 ವರ್ಷದ ಸುಲೈಮಾನ್ ಘಟನಾ ಸ್ಥಳದಲ್ಲಿಯೇ ಮೃತಪಟ್ಟರೆ, ಮತ್ತೋರ್ವ ಬೈಕ್ನಲ್ಲಿದ್ದ ಹಿಂಬದಿ ಸವಾರ ಚೆನ್ನಂಗೊಲ್ಲಿ ನಿವಾಸಿ 28 ವರ್ಷದ ಪೌಲೋಸ್ ಅವರು ಗಂಭೀರವಾಗಿ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗೆ ಮೈಸೂರು ಆಸ್ಪತ್ರೆಗೆ ಕರೆದೊಯ್ಯುವ ಸಂದರ್ಭ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಅಪಘಾತಕ್ಕೆ ಒಳಗಾದ ಬಸ್ ಚಾಲಕನ ನಿಯಂತ್ರಣ ಕಳೆದುಕೊಂಡು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಂತಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ವಿರಾಜಪೇಟೆ ಪೊಲೀಸ್ ಉಪ ಅಧೀಕ್ಷಕರಾದ ಎಸ್ ಮಹೇಶ್ ಕುಮಾರ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ಶಿವರಾಜ್ ಆರ್ ಮುದೋಳ್, ಉಪ ನಿರೀಕ್ಷಕರಾದ ಪ್ರದೀಪ್ ಕುಮಾರ್, ಸೋಕೋ ತಂಡದ ಶ್ರೀನಿವಾಸ್ ಹಾಗೂ ಗೋಣಿಕೊಪ್ಪ ಠಾಣಾ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹಾಗೂ ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ.
ಮೃತದೇಹಗಳನ್ನು ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಪರಿಶಿಷ್ಟರು ಹಾಗೂ ಒಬಿಸಿ ವಿದ್ಯಾರ್ಥಿಗಳಲ್ಲಿ ಸಮಾನತೆಯನ್ನು ಪ್ರೋತ್ಸಾಹಿಸಲು ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ರೂಪಿಸಿರುವ ನಿಯಮಾವಳಿಗಳನ್ನು ಶೀಘ್ರ ಜಾರಿಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದಿಂದ ಫೆಬ್ರವರಿ 9ರಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದು ಸಂಘಟನೆಯ ಜಿಲ್ಲಾ ಸಂಚಾಲಕ ಎನ್ಆರ್ ದೇವರಾಜು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಎಸ್ಸಿ, ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸಮಾನತೆಯನ್ನು ಪ್ರೋತ್ಸಾಹಿಸಲು ರೂಪಿಸಿರುವ ನಿಯಮಾವಳಿಗೆ ಸುಪ್ರೀಂಕೋರ್ಟ್ ನೀಡಿರುವ ತಡೆಯಾಜ್ಞೆ ತೆರವುಗೊಳಿಸಬೇಕು. ರೋಹಿತ್ ವೇಮುಲಾ ಕಾಯ್ದೆಯನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸಬೇಕು. ಜಾತಿ ಧರ್ಮ ತಾರತಮ್ಯ ತಡೆಗಟ್ಟಲು ಯುಜಿಸಿ ನಿಯಮವನ್ನು ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟು ರಾಜ್ಯವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದರು. ಫೆಬ್ರವರಿ 9ರಂದು ಬೆಳಗ್ಗೆ 11:30 ಗಂಟೆಗೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ನಂತರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಎಸ್ಸಿ, ಎಸ್ಟಿ ಹಾಗೂ ಒಬಿಸಿ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಸಿಗ್ತಾ ಇರ್ತಕ್ಕಂಥ ಸವಲತ್ತು ವಿಶ್ವವಿದ್ಯಾನಿಲಯ ಕಡೆಯಿಂದ ಕುಂಠಿತವಾಗಿದೆ. ಅವರ ವಿದ್ಯಾಭ್ಯಾಸಕ್ಕೆ ತುಂಬ ಅನಾನುಕೂಲವಾಗಿದೆ. ಇದನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಈ ಸವಲತ್ತು ಕೊಡೋದ್ರಲ್ಲಿ ಕಡಿತ ಮಾಡಿ ಅವರಿಗೆ ಓದಲಿಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಸವಲತ್ತು ಕೊಡಬಾರದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಮಾಡಿದೆ. ಆದ್ದರಿಂದ ಮಾನ್ಯ ನ್ಯಾಯಕ್ಕೂ ನಾವು ದಲಿತ ಸಂಘರ್ಷ ಸಮಿತಿ ಮನವಿ ಮಾಡೋದಿಷ್ಟೇ, ನೀವು ಏನು ತಡೆಯಾಜ್ಞೆ ಕೊಟ್ಟಿದ್ದೀರಿ ಅದನ್ನು ಕೇಂದ್ರ ಸರ್ಕಾರ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ, ಏನು ಬಡ ವಿದ್ಯಾರ್ಥಿಗಳು ಈ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸನ ಮಾನ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿಕೊಡಬೇಕು. ಮತ್ತು ಏನು ಈ ಕೆಲವು ಈ ವಿಶ್ವವಿದ್ಯಾಲಯಗಳಲ್ಲಿ ಎಸ್ಸಿ, ಎಸ್ಟಿಗಳು ಅವ್ರ ಮೇಲೆ ಭಾಳ ದೌರ್ಜನ್ಯ ಮತ್ತು ಕಿರುಕುಳ ನಡೀತಾ ಇದೆ. ಹಾಗಾಗಿ ಅದನ್ನು ತಡೆಗಟ್ಟತಕ್ಕಂಥ ಕೆಲಸನ ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ದಲಿತ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ತೊಂದರೆನ ಬಗೆಹರಿಸಿಕೊಡ್ಬೇಕು. ಈಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡೋಂಥ ಏನು ದಲಿತ ಹಿಂದುಳಿದ ವರ್ಗ ಏನು ಮಕ್ಕಳಿದ್ದಾರೆ OBC ಎಲ್ಲರಿಗೂ ಅನ್ಯಾಯ ಆಗ್ತಿದೆ. ಮತ್ತು ಸರ್ಕಾರವೂ ಅದನ್ನು ಕಡಿತಗೊಳಿಸುವಂಥ ಕೆಲಸ ಮಾಡ್ತಿದೆ. ನ್ಯಾಯವೂ ಅದು ಅದ್ರ ಬಗ್ಗೆ ತಗಲಿಲ್ಲದೆ ಅದು ಸಹಿತ ಅದನ್ನು ಮೊಟಕುಗೊಳಿಸುವಂಥ ಕೆಲಸ ಮಾಡ್ತಿರ್ಬೋದು. ನ್ಯಾಯಾಲಯ ಕಡೆಯಿಂದ ಒಂದು ದಲಿತರ ಮೇಲೆ ಒಂದು ಈ ಥರ ಮಾಡ್ತಿದೆ ಅಂದರೆ ದಲಿತರ ಮಕ್ಕಳು ಮುಂದೆ ಓದೋದಾಗೆ, ಉನ್ನತ ವ್ಯಾಸಂಗ ಪಡೆಯೋದಾಗೆ ಅವ್ರ ಮುಂದೆ ಬದುಕು ಭಾಳ ರೀತಿ ಅದ್ರ ಬಗ್ಗೆ ನಾವು ಇವತ್ತು ಪತ್ರಿಕೆಗಳನ್ನು ಬಂದಿದ್ದೀವಿ. ಈ ನೋಡಿ, ಇದೇ ವಿಶ್ವವಿದ್ಯಾಲಯಗಳಲ್ಲಿ ಏನು ಹೈದರಾಬಾದಲ್ಲಿ ಏನು ವಿಶ್ವವಿದ್ಯಾಲಯ ಒಬ್ಬ ಪ್ರತಿಭಾವಂತ ಸಂಶೋಧಕ ವಿದ್ಯಾರ್ಥಿ ಸಾಂಸ್ಕೃತಿಕ ಹತ್ಯೆಗೆ ಗುರಿಯಾಗ್ತಾರೆ. ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಇದಕ್ಕೆ ಹತ್ಯೆ ಗುರಿಯಾಗ್ತಾರೆ ಅಂದರೆ ಇದು ಹಿನ್ನೆಲೆ ಅಲ್ಲಿ ಯಾರಿದ್ದಾರೆ, ಏನಿದ್ದಾರೆ, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕಲ್ಲ. ಒಂದಲ್ಲ ಹೇಳಲ್ಲ, ನೀವು ಯಾರು ಯಾವ ಬೇಕಾದ್ರೆ ನಾವು ಏನು ಇದು ಮಾಡಿದ್ವಿ ಪ್ರಕಟಣೆ ಅದರಲ್ಲಿ ಇದೆ ನೋಡಿ. ಪ್ರತಿಯೊಂದು ಶಾಲೆಗಳಲ್ಲಿ ಪ್ರತಿಯೊಂದು ಇದರಲ್ಲೂ ನಮ್ಮ ಹಿಂದುಳಿದ ದಲಿತ ಮತ್ತು OBC ಏನು ಮಕ್ಕಳು, ಬಡ ಮಕ್ಕಳು ಅವರಿಗೆ ಅನ್ಯಾಯ ಆಗ್ತದೆ. ಇದು ನಿಲ್ಲಬೇಕು. ಇದು ನಿಂತಿಲ್ಲ ಅಂದರೆ ನಮ್ಮದು ಈಗೇನು ಜಿಲ್ಲಾಧಿಕಾರಿಯವರು ಕಚೇರಿ ಮುಂದೆ ನಾವು ಮುಂದಿನ ಸೋಮವಾರ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ರಾಜ್ಯ ಸಮಿತಿ ಆದೇಶ ಪ್ರಕಾರ ಮುಂದೆ ನಾವು ಜಿಲ್ಲಾದ್ಯಂತ ನಾವು ಉಪವಾಸದಲ್ಲಿ ಕೂತು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಸಿಕ್ಕಿಲ್ಲ ಅಂದರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಮ್ಮ ಗಮನಕ್ಕೆ. ಗೋಷ್ಠಿಯಲ್ಲಿ ಸಂಘಟನಾ ಸಂಚಾಲಕ ಡಿಆರ್ ಕೆಂಚೇಶ್ವರ್, ಜಿಲ್ಲಾ ಸಂಚಾಲಕ ಎಂಡಿ ಹರೀಶ್ ಕುಮಾರ್, ಮಹಿಳಾ ಘಟಕದ ಸಂಚಾಲಕಿ ಕೆಕೆ ಭಾಗ್ಯ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕ ಟಿಜಿ ನೂತನ ಪಾಲ್ಗೊಂಡಿದ್ದರು.
ದಾಪಕ್ಲು ಸಮೀಪದ ಚೆರೆಪರಂಬು ದರ್ಗಾದ ಉರೂಸ್ ವಾರ್ಷಿಕ ಸಮಾರಂಭಕ್ಕೆ ಗಣ್ಯರು ಶ್ರದ್ಧಾಭಕ್ತಿಯ ಚಾಲನೆ ನೀಡಿದರು. ಶುಕ್ರವಾರ ಜುಮಾ ನಮಾಜ್ನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಮಸೀದಿಯ ಖತೀಬರಾದ ಮುಹಮ್ಮದ್ ಶಫೀಕ್ ಅಲಿ ಸಿರಾಜ್ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಚೆರೆಪರಂಬು ಮೊಹಿಯುದ್ದೀನ್ ಜುಮ್ಮಾ ಮಸೀದಿಯ ಆಡಳಿತ ಮಂಡಳಿ ಅಧ್ಯಕ್ಷ PA ಅಹಮದ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಉರೂಸ್ ಸಮಾರಂಭ ಫೆಬ್ರವರಿ 10ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು, ಫೆಬ್ರವರಿ 9ರ ಸೋಮವಾರದಂದು ಸಂಜೆ 4 ಗಂಟೆಗೆ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಜಮಾತ್ನ ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಚೆರೆಪರಂಬು ಮಕಾಮ್ ಉರೂಸಿಗೆ ಇಂದಿನಿಂದ ಆರಂಭಗೊಂಡಿದ್ದು, ಇಂದು ಜಮಾಯತಿನ ಅಧ್ಯಕ್ಷರಾದ ಅಹಮದ್ ರವರ ನೇತೃತ್ವದಲ್ಲಿ ಧ್ವಜಾರೋಹಣ ನಡೆದು ಜಮಾಯತ್ ಖತೀಬರಾದ ಮೊಹಮ್ಮದ್ ಶಫೀಕ್ ಅಲಿ ಸಿರಾಜಿ ಉಸ್ತಾದ್ ರವರು ಮಕಾಮ್ ಜಿಯಾರತ್ ಕೂಡ ನಡೆಸಿಕೊಟ್ಟಿದ್ದಾರೆ. ಫೆಬ್ರವರಿ 6ರಿಂದ 10ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಉರೂಸ್ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ 9ರಂದು ಸಂಜೆ 4 ಗಂಟೆಗೆ ಮೌಲಿದ್ ಪಾರಾಯಣ ಮತ್ತು ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ಸಂದರ್ಭ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್, ಉಪಾಧ್ಯಕ್ಷ PM ಇಬ್ರಾಹಿಂ, ಕೋಶಾಧಿಕಾರಿ PH ಬಶೀರ್, ಜಮಾತ್ ಆಡಳಿತ ಮಂಡಳಿಯ ಸದಸ್ಯರು, ಜಮಾತ್ನ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸ್ಥಳೀಯ ಜಮಾತ್ ಅಧ್ಯಕ್ಷರು, ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ದಾಪಕ್ಲು ಸಮೀಪದ ಕುಯ್ಯಂಗೇರಿ ಶ್ರೀ ಭಗವತಿ ದೇವಾಲಯದ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಶ್ರದ್ಧಾಭಕ್ತಿಯಿಂದ ಶುಕ್ರವಾರ ಸಂಪನ್ನಗೊಂಡಿತು. ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಬುಧವಾರ ಹೋಮ, ಹವನ ಸೇರಿದಂತೆ ಧ್ವಜಾರೋಹಣ, ಉಗ್ರಾಣ ಮುಹೂರ್ತ, ತೋರಣ ಮುಹೂರ್ತ, ಗಣಪತಿ ಹೋಮ, ಬಿಂಬ ಜಲಾದಿ ವಾಸ, ವಿವಿಧ ಪೂಜಾ ವಿಧಿವಿಧಾನಗಳು, ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು. ಗುರುವಾರ ದಿವಸ ಗಣಪತಿ ಪ್ರತಿಷ್ಠಾ ಹೋಮ, ಕಳಶಾರಾಧನೆ, ಆಶ್ಲೇಷ ಬಲಿ, ಬಿಂಬಶುದ್ಧಿ ಕಲಶ, ಬಳಿಕ ಚಂಡಿಕಾ ಹೋಮ ಸೇರಿದಂತೆ ಇನ್ನಿತರ ಪೂಜಾ ವಿಧಿವಿಧಾನಗಳು ಜರುಗಿದವು. ಶುಕ್ರವಾರ ಬೆಳಿಗ್ಗೆ ಗಣಪತಿ ಹೋಮ, ದೇವಿ ಪ್ರತಿಷ್ಠಾ ಹೋಮ, ಕಳಸ ಪೂಜೆ ಹಾಗೂ ಶ್ರೀ ಭಗವತಿ ದೇವಿಯ ಬಿಂಬ ಪ್ರತಿಷ್ಠೆ, ಅಷ್ಟಬಂಧ ಲೇಪನ ಹಾಗೂ ಬ್ರಹ್ಮ ಕಲಶ ಅಭಿಷೇಕ, ಮಹಾಪೂಜೆ, ಫಲ, ಮಂತ್ರಾಕ್ಷತೆ, ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯೊಂದಿಗೆ ಬ್ರಹ್ಮ ಕಲಶೋತ್ಸವ ಸಂಪನ್ನಗೊಂಡಿತು. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ ಅಂತ ಬೀಳಬೇಕು. ಭಗವಂತ ಆವಾಸವಾಗಿರುವ ಜಾಗ ದೇವಾಲಯ. ಆಲಯ ಅಂತ ಹೇಳಿದ್ರೆ ಮನೆ, ದೇವ ಅಂತ ಹೇಳಿದ್ರೆ ಭಗವಂತ.
ಭಗವಂತ ಇರುವಂತಹ ಜಾಗ ಅದು ದೇವಾಲಯ. ಅಂತಹ ದೇವಾಲಯದಲ್ಲಿ ಮಾತ್ರ ಬ್ರಹ್ಮಕಲಶವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ. ಬೇಕೇರಿ ಗ್ರಾಮದ ಶ್ರೀ ಗೌರಿಶಂಕರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಉತ್ಸವ ಫೆಬ್ರವರಿ 7ರಿಂದ 15ರವರೆಗೆ ಸಂಭ್ರಮದಿಂದ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಕುಯ್ಯಂಬಡಿ ಕೆ ಪೂರ್ಣಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು 10 ದಿನಗಳ ಕಾಲ ಮಹಾಶಿವರಾತ್ರಿ ಉತ್ಸವವನ್ನು ಆಚರಿಸುವ ಏಕೈಕ ದೇವಾಲಯ ಶ್ರೀ ಗೌರಿಶಂಕರ ದೇವಾಲಯವಾಗಿದೆ. ಉತ್ಸವಕ್ಕೆ ಕಳೆದೊಂದು ತಿಂಗಳಿಂದ ಗ್ರಾಮದ ಯುವ ಕಾರ್ಯಕರ್ತರು ಶ್ರಮಿಸ್ತಾ ಇರುವುದಾಗಿ ತಿಳಿಸಿದರು. ಗೌರಿಶಂಕರ ದೇವಾಲಯದ ಅಧ್ಯಕ್ಷನಾಗಿ 40 ವರ್ಷದಿಂದ ಅಲ್ಲಿ ಇದ್ದೇನೆ. ಪ್ರತಿ ವರ್ಷ ಮೇಕೆರೆಯಲ್ಲಿ ಶಿವರಾತ್ರಿ ವಿಜೃಂಭಣೆಯಿಂದ ಆಚರಿಸಲು ಎಲ್ಲರೂ ನಮ್ಮ ಊರಿನವರೆಲ್ಲ ಸಂಕಲ್ಪಿಸಿದರು. ಮೇಕೆರೆ ಶಿವರಾತ್ರಿ ಅಂತ ಹೇಳಿದ್ರೆ ಅದೊಂದು 10 ದಿವಸದ ಜಾತ್ರೆ. ಈಗ ಇದರಲ್ಲಿ ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರ ಬೇಕಾಗ್ತದೆ. ಮೇಕೆರೆಯಲ್ಲಿ ಮಹಾಶಿವರಾತ್ರಿ ಪೂಜೆ ಅಂದರೆ ಸಾಯಂಕಾಲ ಭಜನೆ ಮತ್ತು ಅನ್ನದಾನ 10 ದಿವಸ. ಅದರಲ್ಲಿ ನಮ್ಮ ಯುವಕ ಕಾರ್ಯಕರ್ತರು ಮಡಿಕೇರಿ 1 ತಿಂಗಳಿಂದ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಈ 10 ದಿವಸ ರಾತ್ರಿ ಭಜನೆ ಮತ್ತು ಅನ್ನದಾನಕ್ಕೆ ನಮ್ಮ ಊರಿನವರೆಲ್ಲ ಬಂದು ನಮಗೆ ಸಹಕಾರ ಪಡಿಸಿದ್ದಾರೆ. ಈ ವರ್ಷ ಅದನ್ನು ಅಶೋಕ ಪೂಜಾರಿ ಅಂತೇಳಿ ನಮ್ಮ ಉಸ್ತುವಾರಿ ಒಳ್ಳೆಯ ಅವರ ಸ್ನೇಹಿತರ ಒಟ್ಟಿಗೆ ಸೇರಿಕೊಂಡು ಭಾಳ ಒಳ್ಳೆಯ ಕೆಲಸ ಮಾಡಿಸ್ತೇವೆ. ಇದೇ ರೀತಿ ಈಗ ಈ 10 ದಿವಸ ಯಾವ ಕೆಳಗೆಲ್ಲ ತೊಂದರೆ ಇಲ್ಲದ ಹಾಗೆ ನಮ್ಮದು ಈ ಶಿವರಾತ್ರಿ ನಡಿಬೇಕು ಅಂತ ನಾನು ಎಲ್ಲರನ್ನು ಕೇಳಿಕೊಳ್ತೀನಿ. ದೇವಸ್ಥಾನ ಸಮಿತಿಯ ಉಪಾಧ್ಯಕ್ಷ ಕೆಆರ್ ಬೆಳ್ಳೆಪ್ಪ ಮಾತನಾಡಿ, ಆರಂಭಿಕ ದಿನವಾದ ಫೆಬ್ರವರಿ 7ರಂದು ಬೆಳಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ಧ್ವಜಾರೋಹಣದ ಮೂಲಕ ಉತ್ಸವಕ್ಕೆ ಚಾಲನೆ ದೊರೆಯಲಿದೆ. ಮೊದಲ ದಿನದಿಂದ ಫೆಬ್ರವರಿ 14ರವರೆಗೆ ಪ್ರತಿನಿತ್ಯ ಸಂಜೆ 6:30 ಗಂಟೆಗೆ ಜಿಲ್ಲೆಯ ವಿವಿಧೆಡೆಗಳ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಶಿವರಾತ್ರಿಯ ದಿನವಾದ ಫೆಬ್ರವರಿ 15ರಂದು ಬೆಳಗ್ಗೆ 9 ಗಂಟೆಗೆ ಮೇಕೇರಿ ಸುತ್ತಮುತ್ತಲ ಶಕ್ತಿನಗರ, ನವಗ್ರಾಮ, ಕಾವೇರಿ ಬಡಾವಣೆ, ಸುಭಾಷ್ ನಗರ ಮತ್ತು ಮೇಕೇರಿ, ಬಿಳಿಗೇರಿ, ಕೂಡು ರಸ್ತೆಯ ಬಳಿಯಿಂದ ಆಯಾ ವ್ಯಾಪ್ತಿಯ ನಿವಾಸಿಗಳು ಹೊರೆ ಕಾಣಿಕೆಯೊಂದಿಗೆ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಹೊರೆ ಕಾಣಿಕೆಯಿಂದ ದೇವರಿಗೆ ಅರ್ಪಿಸಲಿದ್ದಾರೆ. ಮೆರವಣಿಗೆಯಲ್ಲಿ ಧ್ವಜ, ಚಂಡೆಮೇಳ, ಭಜನಾ ಕುಣಿತ ತಂಡಗಳು ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಅಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀ ಗೌರಿಶಂಕರ ದೇಗುಲದಲ್ಲಿ ಗಣಪತಿ ಹೋಮ, ಶ್ರೀ ಮೃತ್ಯುಂಜಯ ಹೋಮ, ರುದ್ರಾಭಿಷೇಕ, ಮಹಾಪೂಜೆಯ ಬಳಿಕ ಅನ್ನದಾನ ನಡೆಯಲಿದೆ. ರಾತ್ರಿ ದೇಗುಲದಲ್ಲಿ ರಂಗಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಿವರಾತ್ರಿಯ ಜಾಗರಣೆ ಪ್ರಯುಕ್ತ ಯಕ್ಷಗಾನ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮರುದಿನ ಫೆಬ್ರವರಿ 16ರಂದು ಪೂಜಾ ಕಾರ್ಯ, ಅನ್ನದಾನದೊಂದಿಗೆ ಉತ್ಸವ ಮುಕ್ತಾಯಗೊಳ್ಳಲಿದೆ ಎಂದು ಮಾಹಿತಿಯನ್ನು ನೀಡಿದರು. ದೇವಾಲಯ ಇದನ್ನ ನಡೆಸಿಕೊಂಡು ಊರಿನವರು ಬರ್ತಾ ಇದ್ದಾರೆ. ಈಗ 2 ವರ್ಷಗಳ ಹಿಂದೆ ನಮ್ಮ
10 ದಿನಗಳ ಕಾಲ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ನಾಳೆ 7/2/2026 ನಾಳೆ ಶನಿವಾರದಿಂದ ಬೆಳಿಗ್ಗೆ ಧ್ವಜಾರೋಹಣ ಇರ್ತದೆ. ಧ್ವಜಾರೋಹಣ ಆದ ನಂತರ ಸಾಯಂಕಾಲ ಭಜನೆ ಕಾರ್ಯಕ್ರಮ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಇರ್ತದೆ. ಪ್ರತಿದಿನ ಸಾಯಂಕಾಲ ಅನ್ನದಾನ ಇರ್ತದೆ. ಹಾಗೆ ಶಿವರಾತ್ರಿಯ ದಿನ ಬೆಳಿಗ್ಗೆ ನಮ್ಮ ಪೂಜಾ ಕಾರ್ಯಕ್ರಮಗಳಿರ್ತವೆ. ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಇವೆಲ್ಲ ಕಾರ್ಯಕ್ರಮಗಳಿರ್ತದೆ. ಅದಾದ ನಂತರ ನಮ್ಮ ದೇವಾಲಯದಲ್ಲಿ ಪರೆ ಕಾಣಿಕೆ ಅಂತ ಒಂದು ವಿಶೇಷ ಇದನ್ನು ಇರ್ತದೆ. ಹಾಗೆ ಪ್ರತಿ ಊರಿನವರು ಪ್ರತಿ ಮನೆಗಳಿಂದ ಪರೆ ಕಾಣಿಕೆ ದೇವರಿಗೆ ಬೇಕಾದಂಥ ಎಲ್ಲ ದೇವತಾ ಕಾರ್ಯಗಳಿಗೆ ಬೇಕಾದಂಥ ಎಲ್ಲ ಸಾಮಾನುಗಳನ್ನು ತಲೆಯಲ್ಲಿ ಮನೆಯಲ್ಲಿ ಹೊತ್ಕೊಂಡು ಬಂದು ದೇವಾಲಯಕ್ಕೆ ಈಶ್ವರನಿಗೆ ಮೆರವಣಿಗೆಯಲ್ಲಿ ಬಂದು ಅದನ್ನು ಸಮರ್ಪಣೆ ಮಾಡ್ತಾರೆ. ಅದಾದ ನಂತರ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಸಹ ಒಂದು. ಇದು ಭಗವಾನ್ ಶಿವ ಪಾರ್ವತಿಯ ವಿವಾಹವನ್ನು ಸೂಚಿಸುತ್ತದೆ. ಇದನ್ನು ಶಿವನ ಮಹಾರಾತ್ರಿ ಅಂತ ಕರೀತಾರೆ. ಅದೇ ರೀತಿ ಮಹಾಶಿವರಾತ್ರಿ ದಿನ ಶಿವನು ಲಿಂಗ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡಿದನೆಂದು ಪ್ರತೀತಿ ಇದೆ. ಈ ದಿನ ಶಿವನು ತನ್ನ ಪ್ರಿಯವಾದ ತಾಂಡವ ನೃತ್ಯವನ್ನು ಮಾಡಿದ ದಿನವೂ ಆಗಿರ್ತದೆ. ಈ ಮಹಾಶಿವರಾತ್ರಿ ದಿನ ಮನುಷ್ಯನ ದೇಹದ ಶಕ್ತಿಯು ಉಲ್ಬಣವಾಗುವುದರಿಂದ ಪ್ರತಿಯೊಬ್ಬರು ತಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಂಡು ಧ್ಯಾನ ಮಾಡುವುದು ಬಹಳ ಮುಖ್ಯ. ಈ ಹಬ್ಬವು ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ತರುತ್ತದೆ ಹಾಗೂ ಶಿವನ ಕೃಪೆಯಿಂದ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ, ರಕ್ಷಣೆ ಹಾಗೂ ಮೋಕ್ಷ ಲಭಿಸುತ್ತದೆ ಎಂದು ನಾವು ನಂಬಲಾಗಿದೆ. ಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿ ಟಿಎನ್ ಲೋಕೇಶ್, ಖಜಾಂಚಿ ಸಿಟಿ ಈಶ್ವರ, ಪದಾಧಿಕಾರಿಗಳಾದ ಪಿಎಂ ದಾಮೋದರ, ಬಿಎನ್ ರತ್ನಾಕರ್ ರೈ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಕೊಟ್ಟೋಳಿಯ ಶ್ರೀ ಧಾರಾ ಮಹೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನೆರವೇರಿದ್ದು, ಇದರ ಅಂಗವಾಗಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಚಂಗಚಂಡ ಚೇತನ್ ಬೆಳ್ಳೆಪ್ಪ ಹೇಳಿದ್ದಾರೆ. ಫೆಬ್ರವರಿ 7 ಶನಿವಾರ ಹಾಗೂ 8 ಭಾನುವಾರದಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಫೆಬ್ರವರಿ 14ರಿಂದ 18ರವರೆಗೆ ಶಿವರಾತ್ರಿ ಮತ್ತು ವಾರ್ಷಿಕೋತ್ಸವ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಫೆಬ್ರವರಿ 7ರಂದು ಬೆಳಿಗ್ಗೆ 8:30ರಿಂದ ಗಣಪತಿ ಹೋಮ, ಪುಣ್ಯಾಹುತಿ, ದೇವನಾಂದಿ ಸೇರಿದಂತೆ ರಾತ್ರಿಯವರೆಗೂ ವಿವಿಧ ಪೂಜೆ, ಅನ್ನ ಸಂತರ್ಪಣೆ, ಹೋಮ ಹವನ ನಡೆಯಲಿದೆ. 8ರಂದು ಭಾನುವಾರ ಬೆಳಿಗ್ಗೆ 8:30ರಿಂದ ಮಹಾಗಣಪತಿ ಪೂಜೆ, ದೇವರಿಗೆ ಅಷ್ಟಬಂಧ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಮೂಲ ಮಂತ್ರ ಹೋಮ, ರುದ್ರಹೋಮ, ಕಲಶಾಭಿಷೇಕ, ಬ್ರಹ್ಮಕಲಶ ಸ್ಥಾಪನೆ, ಕಲಾಹೋಮ, ನವಗ್ರಹ ಹೋಮ, ಮಹಾಪೂರ್ಣಾಹುತಿ, ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನಡೆಯಲಿದೆ ಎಂದರು. ಎಲ್ಲ ಪೂಜೆ ವಿಧಿವಿಧಾನಗಳನ್ನು ಮುಖ್ಯ ತಂತ್ರಿಗಳಾದ ಜನಾರ್ದನ ಭಟ್ ಅವರ ನೇತೃತ್ವದಲ್ಲಿ ಹಾಗೂ ದೇವಸ್ಥಾನದ ನಿತ್ಯ ಅರ್ಚಕರಾದ ವೆಂಕಟೇಶ ಭಟ್ ಅವರ ಸಹಾಯದಲ್ಲಿ ನಡೆಸಲಾಗುತ್ತೆ ಎಂದರು. ನಾವು ಕೊಟ್ಟೋಳಿ ಶ್ರೀ ಧಾರಾಮಹೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರ ಪರವಾಗಿ ನಾವು ಈಗ ಮಾತಾಡ್ತಿದ್ದೀವಿ. ಈ ವರ್ಷ ನಮ್ಮದು ಕೊಟ್ಟೋಳಿ ಧಾರಾಮಹೇಶ್ವರ ದೇವಸ್ಥಾನ ಒಂದು 800 ವರ್ಷ ಇತಿಹಾಸ ಹೊಂದಿರುವ ಒಂದು ಉದ್ಭವ ಲಿಂಗ ಇರುವಂಥ ದೇವಸ್ಥಾನ ಆಗಿರುತ್ತದೆ. ಸೊ ಅದರಿಂದ ಈ ವರ್ಷ ನಾವು ಕೊಟ್ಟೋಳಿ ಈಶ್ವರ ದೇವಸ್ಥಾನದ ಧಾರಾಮಹೇಶ್ವರ ದೇವಸ್ಥಾನದ ಕೆಲವು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಮಾಡಿದ್ದೇವೆ. ಆ ಜೀರ್ಣೋದ್ಧಾರ ಕಾರ್ಯಕ್ರಮದ ಎಲ್ಲ ಕಾಮಗಾರಿಗಳು ನಡೆದ ಹಂತದಲ್ಲಿ ಇವಾಗ ನಾವು ಬ್ರಹ್ಮಕಲಶೋತ್ಸವ ಮಾಡೋಕ್ಕೆ ಏರ್ಪಾಡು ಮಾಡಿದ್ದೇವೆ. ದಿನಾಂಕ 7 ಶನಿವಾರ ಬ್ರಹ್ಮಕಲಶ ಸ್ಟಾರ್ಟಿಂಗ್ ಆಗಿ ನಾವು ಗಣಪತಿ ಹೋಮ, ನಂತರ ಗಣಪತಿ ಹೋಮದೊಂದಿಗೆ ವಿವಿಧ ಪೂಜಾ ಪುನಃಕಾರ್ಯಗಳು ನಡೆಯುತ್ತಿದೆ. ನಂತರ ಅನ್ನದಾನ ನಡೆಯುತ್ತದೆ 7ನೇ ತಾರೀಕಿಗೆ. ಭಾನುವಾರ 8ನೇ ತಾರೀಕು ಭಾನುವಾರ ಬೆಳಿಗ್ಗೆ 8:30ರಿಂದ ಬ್ರಹ್ಮಕಲಶೋತ್ಸವ, ಅಷ್ಟಮಂಗಲ ಬ್ರಹ್ಮಕಲಶೋತ್ಸವ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ನಡೆದು ನಂತರ ಅನ್ನದಾನ ಕಾರ್ಯಕ್ರಮಗಳು ನಡೆಯುತ್ತಿದೆ. ಸೊ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯ ಇಲ್ಲಿ ನಾವು ನಿತ್ಯ ಅರ್ಚಕರಾಗಿದ್ದೇವೆ. ಇಲ್ಲಿ ಪ್ರತಿನಿತ್ಯವೂ ಸಹ ಮೃತ್ಯುಂಜಯನಿಗೆ ಪ್ರೀತ್ಯರ್ಥವಾಗಿ ಮೃತ್ಯುಂಜಯ ಹೋಮ ಹಾಗೂ ರುದ್ರಾಭಿಷೇಕ ಇತರೆ ಈಶ್ವರನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಾಗ್ತದೆ. ತದನಂತರ ಮತ್ತು ನವಗ್ರಹಗಳ ಪ್ರೀತ್ಯರ್ಥವಾಗಿ ನವಗ್ರಹಗಳ ಪೂಜೆ ಮತ್ತು ಹೋಮ ಇತ್ಯಾದಿ ಜಪ ಇತ್ಯಾದಿಗಳನ್ನು ನೆರವೇರಿಸಿಕೊಡಲಾಗ್ತದೆ. ಭಕ್ತಾದಿಗಳು ಇದರ ಉಪಯೋಗವನ್ನು ಬಂದು ಪಡ್ಕೊಳ್ಬೇಕಾಗಿ ಕೇಳ್ತಾ ಇದ್ದೇವೆ. ಈ ಸಂದರ್ಭ ಜೈ ಭಾರತ್ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಶಿಬು, ಚಂಗಚಂಡ ಸಿ ಲಕ್ಷ್ಮಣ್, ಗುಂಬೀರ ಶಾಂತಕುಮಾರ್, ಕೋಣೇರಿರ ರಂಜಿ ಕಾವೇರಪ್ಪ, ಚಂಗಚಂಡ ವೇಣು, ಪುರುಷೋತ್ತಮ್ ಕೊಟ್ಟೋಳಿ,
ಹಿರಿಯ ಸಲಹೆಗಾರರಾದ ಚಂಗಚಂಡ ಕಟ್ಟಿ ಕಾವೇರಪ್ಪ, ಪ್ರವೀಣ್ ಶೇಟ್ ಪಾಲ್ಗೊಂಡಿದ್ದರು. ಭಾರತದ ನಾಗರಿಕ ವಿಮಾನೋದ್ಯಮ ಕ್ಷೇತ್ರದ ಪ್ರತಿಷ್ಠಿತ ಕಾರ್ಯಕ್ರಮವಾದ ವಿಂಗ್ಸ್ ಇಂಡಿಯಾ 2026 ಪ್ರದರ್ಶನ ಹಾಗೂ ಸಮ್ಮೇಳನ ಜನವರಿ 28ರಿಂದ 31ರವರೆಗೆ ಹೈದರಾಬಾದ್ನ ಬೇಗಂಪೇಟ ವಿಮಾನ ನಿಲ್ದಾಣದಲ್ಲಿ ಭರ್ಜರಿಯಾಗಿ ನಡೆಯಿತು. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ನಮೆಂಟ್ ಆಫ್ ತೆಲಂಗಾಣ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಗವರ್ನಮೆಂಟ್ ಆಫ್ ಇಂಡಿಯಾ, ಉಡಾನ್, FICCI ಇದರ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಿಂದ ಪಾಲ್ಗೊಂಡ ಏಕೈಕ ಸಂಸ್ಥೆ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಪುತ್ತೂರು. ಈ ಸಂಸ್ಥೆಯ ಕಾರ್ಯದರ್ಶಿ ಗೋಕುಲ್ನಾಥ್ ಸಿವಿ, ವಿದ್ಯಾರ್ಥಿಗಳಾದ ಅನೂಪ್ ಸ್ಯಾಮ್ ಮಸ್ಕರೇನಸ್, ಸುಜ್ಞಾನಂದ ಎಸ್ ಆಚಾರ್ಯ ಪಾಲ್ಗೊಂಡಿದ್ದರು.